ಯು ಆರ್ ಸ್ಟುಪಿಡ್. ಸೊ ಇಲ್ಲಿ ಬಿ ಫಾರ್ಮ್ ಮುಂದೆ ಡೈರೆಕ್ಟ್ ಅಡ್ಜೆಕ್ಟಿವ್ ಬಂದಿದೆ. ಇದನ್ನು ನಾನು ಹಳೆ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ಅರ್ಥ ಏನು? ನೀನು ಸ್ಟುಪಿಡ್, ರೈಟ್. ಇದರ ಅರ್ಥ ಏನು? ಬೈ ನೇಚರೇ ನೀನು ಆ ಥರ ಇದೆಯಾ ಅನ್ನೋ ಮೀನಿಂಗ್ ಕೊಡುತ್ತೆ. ಆಲ್ವೇಸ್ ಆ ಥರನೇ ಇದೆಯಾ ಅಂತ ಅರ್ಥ ಕೊಡುತ್ತೆ, ಯಾಕೆಂದರೆ ನೀನು ಯಾವಾಗಲೂ ಅದೇ ಥರ ಮಾಡ್ತಿರ್ತೀಯ. ಅದಕ್ಕೆ ನಾನು ನಿಮಗೆ ಈ ಥರ ಹೇಳಿದೆ. ಬಟ್ ಇಲ್ಲಿ ಬೀಯಿಂಗ್ ಸೇರಿಸಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಯು ಆರ್ ಬೀಯಿಂಗ್ ಸ್ಟುಪಿಡ್ ಅಂದರೆ ನೀನು ಈಗ ಸ್ಟುಪಿಡ್ ಥರ ವರ್ತಿಸ್ತಾ ಇದೆಯಾ, ರೈಟ್, ಆ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಬೀಯಿಂಗ್ ಅನ್ನೋದು ಕಂಟಿನ್ಯೂಸ್ ಫಾರ್ಮ್ನ ತೋರಿಸ್ತಾ ಇದೆ. ಯಾವಾಗ? ಈಗ. ಹೇಗೆ ಗೊತ್ತಾಯಿತು? ಆರ್ ಬಂದಿದೆ ನೋಡಿ. ಯು ಆರ್ ಬೀಯಿಂಗ್ ಸ್ಟುಪಿಡ್ ನಾವ್. ಇದರ ಅರ್ಥ ಯು ಆರ್ ಆ್ಯಕ್ಟಿಂಗ್ ಆರ್ ಬಿಹೇವಿಂಗ್ ಇನ್ ಅ ಸ್ಟುಪಿಡ್ ವೇ. ಯಾವಾಗ? ಅಟ್ ಪ್ರೆಸೆಂಟ್. ಯು ಆರ್ ನಾಟ್ ಆಲ್ವೇಸ್ ಸ್ಟುಪಿಡ್. ಗೊತ್ತಾಯ್ತಲ್ವಾ? ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ, ಯಾವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ, ರೈಟ್. ಯಾವಾಗ ಯೂಸ್ ಮಾಡಬೇಕು? ವಿ ಕ್ಯಾನ್ ಯೂಸ್ ದಿಸ್ ಸ್ಟ್ರಕ್ಚರ್ ಟು ಟಾಕ್ ಅಬೌಟ್ ಟೆಂಪರರಿ ಸಿಚುವೇಶನ್ಸ್ ಟು ಡೂ ವಿತ್ ಆ್ಯಕ್ಷನ್ಸ್ ಆ್ಯಂಡ್ ಬಿಹೇವಿಯರ್. ಟೆಂಪರರಿಯಾಗಿ ಅವ್ರು ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ, ಆ ರೀತಿ ಆ್ಯಕ್ಟ್ ಮಾಡ್ತಿರ್ತಾರೆ ಅಂದಾಗ ನಾವು ಯೂಸ್ ಮಾಡಬೇಕು. ಬಟ್ ಫೀಲಿಂಗ್ಸ್ ಮಾತಾಡೋದಕ್ಕೆ ನಾವು ಯೂಸ್ ಮಾಡಲ್ಲ, ರೈಟ್. ಆ ರೀತಿಯಾಗಿ ಅವರು ಫೀಲ್ ಆಗ್ತಾ ಇದ್ದಾರೆ, ನಾನು ಫೀಲ್ ಆಗ್ತಾ ಇದ್ದೀನಿ, ಅಲ್ಲಿ ಯೂಸ್ ಆಗಲ್ಲ. ಅಲ್ಲಿ ಬಿ ಫಾರ್ಮ್ ಜೊತೆ ನಾವು ಅಡ್ಜೆಕ್ಟಿವ್ನ ಡೈರೆಕ್ಟ್ ಹಾಕ್ತೀವಿ, ರೈಟ್. ಐ ಆಮ್ ಹ್ಯಾಪಿ ಅಟ್ ದ ಮೂಮೆಂಟ್ ಅಂತ ಹೇಳಿದ್ರೆ ನಾನೀಗ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಅನ್ನೋದು ಇಟ್ಸ್ ನಾಟ್ ಅ ಬಿಹೇವಿಯರ್, ಇಟ್ಸ್ ಮೈ ಫೀಲಿಂಗ್, ರೈಟ್. ನಾನು ಆ ರೀತಿ ಫೀಲ್ ಆಗ್ತಿದ್ದೀನಿ ಅಂದರೆ ಬೀಯಿಂಗ್ ಇಲ್ಲದೇ ಹೇಳಬೇಕು. ಆ ರೀತಿ ಏನಾದರೂ ಹೇಳಿದ್ರೆ ಐ ಆಮ್ ಬೀಯಿಂಗ್ ಹ್ಯಾಪಿ ಅಂದರೆ ಅದು ರಾಂಗ್. ಗೊತ್ತಾಗ್ತಿದೆ ಅಲ್ವಾ? ಬೀಯಿಂಗ್ ಮುಂದೆ ನಾವು ಎಂಥ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ? ಬಿಹೇವಿಯರ್ನ ತೋರಿಸೋ ಅಡ್ಜೆಕ್ಟಿವ್ಸ್. ಆಗೇನು ಮೀನಿಂಗ್ ಕೊಡುತ್ತೆ? ಅವ್ರು ಆ ಟೈಮ್ನಲ್ಲಿ ಆ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡೋವಾಗ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ನೀವು ಇಯರ್ಫೋನ್ಸ್ನ ಯೂಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೇನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ. ಓಕೆ, ನಾನೀಗ ಕೆಲವು ಸೆಂಟೆನ್ಸ್ನ ಎಲ್ಲ ಫಾರ್ಮ್ನಲ್ಲೂ ಮಾಡಿದ್ದೀನಿ ನೋಡಿ. ಯು ಆರ್ ಬೀಯಿಂಗ್ ಲೇಝಿ ಅಂದರೆ ಏನು? ನೀನು ಲೇಝಿಯಾಗಿ ವರ್ತಿಸ್ತಾ ಇದೆಯಾ, ನೀನೇನು ಕೆಲಸನೇ ಮಾಡ್ತಾ ಇಲ್ಲ, ನನಗೆ ಕಾಣಿಸ್ದಾಗ ನಾನು ಈ ರೀತಿ ಹೇಳ್ತೀನಿ ಅಲ್ವಾ? ಯು ಆರ್ ಲೇಝಿ ಅಂದರೆ ನೀನು ಯಾವಾಗಲೂ ಲೇಝಿಯಾಗೇ ಇರೋದು ಅನ್ನೋ ಮೀನಿಂಗ್ ಕೊಡುತ್ತಲ್ವಾ? ಇದನ್ನು ನೆಗೆಟಿವ್ ಮಾಡಿ ಯು ಆರ್ ನಾಟ್ ಬೀಯಿಂಗ್ ಲೇಝಿ ಅಷ್ಟೇ. ಆರ್ ಯು ಬೀಯಿಂಗ್ ಲೇಝಿ? ಆರಂಟ್ ಯು ಬೀಯಿಂಗ್ ಲೇಝಿ? ಆರ್ ಆರ್ ಯು ನಾಟ್ ಬೀಯಿಂಗ್ ಲೇಝಿ? ಎರಡು ಸೇಮ್. ನಾ ಹೇಳಿದ್ನಲ್ಲ, ಆರ್ ಯು ನಾಟ್ನ ನೀವು ಶಾರ್ಟ್ ಮಾಡೋಂಗಿದ್ರೆ ಅರಂಟ್ ಯು ಮಾಡಬೇಕು. ಸೆಪ್ರೇಟ್ ಮಾಡಿದರೆ ಮಧ್ಯದಲ್ಲಿ ಯು ಹಾಕಬೇಕು, ರೈಟ್. ಆರ್ ನಾಟ್ ಯು ಆಗಲ್ಲ ಇವತ್ತು. ಸೊ ಇದೆಲ್ಲ ಟೆನ್ಸ್ನಲ್ಲೂ ಅಪ್ಲೈ ಆಗುತ್ತೆ. ವೈ ಆರ್ ಯು ಬೀಯಿಂಗ್ ಸೋ ಲೇಝಿ ಅಂತ ಕೇಳಿ. ಯಾರಾದರೂ ನಿಮಗೆ ತುಂಬ ಲೇಝಿಯಾಗಿ ಕಾಣಿಸ್ತಾ ಇದ್ದರೆ ಅಂದರೆ ಅವ್ರು ಬೈ ನೇಚರ್ ಆ ಥರ ಇರಲ್ಲ, ನಾವು ನೋಡಿದಾಗ ನಮ್ಗೆ ಆ ಥರ ಅನ್ನಿಸ್ತಾ ಇದ್ದರೆ ಆ ಥರ ಕೇಳ್ಬೋದು. ಆ್ಯಂಡ್ ಎಲ್ಲ ಸೆಂಟೆನ್ಸ್ನ ನೀವೇ ಸ್ವಲ್ಪ ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಎಲ್ಲ ಫಾರ್ಮ್ನಲ್ಲೂ ಕೊಟ್ಟಿದ್ದೀನಿ, ಬಟ್ ಎಲ್ಲ ಸೆಂಟೆನ್ಸ್ನೂ ನೀವು ಯೂಸ್ ಮಾಡಲೇಬೇಕಂತಲ್ಲ. ಸಿಚುವೇಶನ್ ಯಾವಾಗ ಬರುತ್ತೆ ನೋಡಿಕೊಂಡು ನೀವು ಯೂಸ್ ಮಾಡಬೇಕು. ಸೊ ಇದರ ಪಾಸ್ಟ್ ಟೆನ್ಸ್ ಏನು? ನೀನಾಗ ಲೇಝಿಯಾಗಿ ವರ್ತಿಸ್ತಾ ಇದ್ದೆ. ಯು ವರ್ ಬೀಯಿಂಗ್ ಲೇಝಿ ಯೆಸ್ಟರ್ಡೇ, ದಟ್ ಟೈಮ್, ದೆನ್ ಅಂತ ನೀವು ಹಾಕ್ಬೋದು, ರೈಟ್. ಯು ಆರ್ ನಾಟ್ ಬೀಯಿಂಗ್ ಲೇಝಿ. ವರ್ ಯು ಬೀಯಿಂಗ್ ಲೇಝಿ? ವರಂಟ್ ಯು ಬೀಯಿಂಗ್ ಲೇಝಿ? ವೈ ವರ್ ಯು ಬೀಯಿಂಗ್ ಸೋ ಲೇಝಿ? ರೈಟ್. ಸೊ ಇದನ್ನು ಫ್ಯೂಚರ್ ಟೆನ್ಸ್ನಲ್ಲಿ ಹೇಳೋದಷ್ಟು ಕಾಮನ್ ಇಲ್ಲವೇ ಇಲ್ಲ. ಫ್ಯೂಚರ್ ಟೆನ್ಸ್ನಲ್ಲಿ ಯಾರೂ ಮಾಡೋದೇ ಇಲ್ಲ, ರೈಟ್. ಯಾಕೆಂದರೆ ಅವರು ವರ್ತಿಸ್ತಾ ಇರ್ತಾರೆ ಅಥವಾ ವರ್ತಿಸ್ತಾ ಇದ್ದಾರೆ, ಮುಂದಿಂದು ನಮ್ಗೆ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ನಲ್ಲಿ ಇದು ಕಾಮನ್ನಾಗಿ ನಾವು ಯೂಸ್ ಮಾಡ್ತೀವಿ, ಇದು ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಯು ಆರ್ ಬೀಯಿಂಗ್ ಸ್ಟುಪಿಡ್ ಅಂದರೆ ನೀನು ಸ್ಟುಪಿಡ್ ಥರ ವರ್ತಿಸ್ತಿದೆಯಾ ಅಂದರೆ ಅರ್ಥ ಯು ಆರ್ ಡೂಯಿಂಗ್ ಸ್ಟುಪಿಡ್ ಥಿಂಗ್ಸ್. ಅವಾಗ ನಾನು ಹೇಳ್ತೀನಿ ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್ ಅಂದರೆ ನಾನು ಇದನ್ನು ಯಾವಾಗ ಹೇಳ್ಬೋದು ಯೋಚನೆ ಮಾಡಿ. ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್. ಸೆಂಟೆನ್ಸ್ ಇರೋ ಥರನೇ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಡಿ ಯಾವಾಗಲೂ. ಸಿಚುವೇಶನ್ಗೆ ಸೂಟ್ ಆಗ್ತಾ ಇದ್ದರೆ ಸೆಂಟೆನ್ಸ್ನ ಯೂಸ್ ಮಾಡಿ. ಅಂದರೆ ನಾನು ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದನ್ನು ನೀವು ಹೇಳಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಈ ಥರನೇ ಹೇಳಿ, ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್ ಅಂತ. ಯಾವಾಗ ಹೇಳಬೇಕು? ವೆನ್ ಐ ವಾಸ್ ಡೂಯಿಂಗ್ ಸಮಥಿಂಗ್ ಕೇರ್ಫುಲಿ, ರೈಟ್. ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಂಗ್ಲೀಷ್ ಟು ಕನ್ನಡ ಅಥವಾ ಕನ್ನಡ ಟು ಇಂಗ್ಲೀಷ್ ಪ್ರತಿ ವರ್ಡು ಸೇಮ್ ಇರಬೇಕು ಅಂತ ನೋಡೋಕ್ಕೆ ಹೋಗ್ತಾರೆ. ಆ ಥರ ಮಾಡಿದ್ರೆ ನಿಮ್ಗೆ ಯಾವತ್ತೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನೋಡಿ, ನಾನು ಕೇರ್ಫುಲ್ಲಾಗಿ ಕೆಲಸ ಮಾಡ್ತಿದ್ದೆ ಅನ್ನೋದನ್ನು ಈ ಥರನೇ ಹೇಳಬೇಕು. ನೀವು ಲಿಟ್ರಲಿ ಪ್ರತಿ ವರ್ಡನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಮೀನಿಂಗ್ ಕೊಡ್ತಿದ್ಯಾ, ಜಸ್ಟ್ ನಾವು ಹೇಳೋ ಇನ್ಫಾರ್ಮೇಷನ್ ಕನ್ವೇ ಆಗ್ತಿದೆಯಾ ನೋಡಬೇಕಷ್ಟೇ ಯಾವಾಗಲೂ. ಆದ್ದರಿಂದ ನಾನು ಏನು ಹೇಳ್ತೀನಿ, ನೀವೆಲ್ಲ ವೀಡಿಯೋಸ್ನ ನೋಡಬೇಕು. ಎಷ್ಟೋ ಸೆಂಟೆನ್ಸ್ಗಳು ರಿಪೀಟ್ ಆಗ್ತಾ 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 ನಿಮ್ಮ ತಲೆ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ವೀಡಿಯೋಸ್ನ, ನನಗಿದು ಈಸಿ ಇದೆ ಸಬ್ಜೆಕ್ಟ್, ನಾನು ಇದನ್ನು ನೋಡಲ್ಲ ಅಂತ ನೀವು ಮುಂದಕ್ಕೆ ಹೋದರೆ ನೀವು ಎಷ್ಟೋ ಅಲ್ಲೇನೋ ಕಲಿಬೇಕಾಗಿರೋದು ನೀವು ಮಿಸ್ ಆಗಿ ಹೋಗ್ತೀರಾ, ರೈಟ್. ಹೂ ಇಸ್ ಬೀಯಿಂಗ್ ಅ ಸಿಲಿ ಬೇಬಿ ದೆನ್? ನೀವು ಫ್ರೆಂಡ್ಸ್ ಜೊತೆ ಮಾತಾಡೋವಾಗ ಈ ಥರ ನೀವು ಕೇಳ್ಬೋದು,
ಹಾಗಿದ್ರೆ ಯಾರು ಸಿಲ್ಲಿಯಾಗಿ ಈಗ ಆಡ್ತಾ ಇರೋದು, ಸಿಲ್ಲಿಯಾಗಿ ವರ್ತಿಸ್ತಾ ಇರೋದು ಯಾರು? ಹೂ ಇಸ್ ಬೀಯಿಂಗ್ ಅ ಸಿಲ್ಲಿ ಬೇಬಿ ದೆನ್, ರೈಟ್? ಸೊ ಪ್ರೆಸೆಂಟ್ನಲ್ಲೇ ಹೇಳ್ತಾ ಇದ್ದೀನಿ ನಾನು. ಹಿ ಈಸ್ ಬೀಯಿಂಗ್ ವೆರಿ ಫೂಲಿಶ್. ನೀವು ಬೇಕಿದ್ರೆ ವೆರಿ, ಟು, ಲಿಟಲ್ ಆ ವರ್ಡ್ಸ್ನ ಯೂಸ್ ಮಾಡ್ಬೋದು. ಹೇಳಿದ್ದೆ ಒಂದ್ಸರಿ, ನೆನಪಿದೆಯಲ್ಲ? ಅಡ್ಜೆಕ್ಟಿವ್ಸ್ ಹಿಂದೆ ಹಾಕಿ ವೆರಿ, ಟು, ಲಿಟಲ್, ಈ 3 ವರ್ಡ್ ನೆನ್ಪಿಟ್ಕೊಳ್ಳಿ. ಶಿ ಈಸ್ ಬೀಯಿಂಗ್ ಶೈ ಅಂದರೆ ಅವಳು ನಾಚ್ಕೊಳ್ತಾ ಇದ್ದಾಳೆ. ಶಿ ಈಸ್ ಶೈ ಅಂದರೆ ಅವಳ ನೇಚರೇ ಆಗಿದೆ. ಆರ್ ಯು ಬೀಯಿಂಗ್ ಶೈ? ವೈ ಆರ್ ಯು ಬೀಯಿಂಗ್ ಶೈ? ರೈಟ್. ಶಿ ಈಸ್ ಬೀಯಿಂಗ್ ವೆರಿ ರೂಡ್. ಸೊ ನೀವು ಕನ್ನಡ ಓದ್ಕೊಳ್ಳಿ, ಅದರಲ್ಲಿ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಕಿಡ್ಸ್ ಆರ್ ಬೀಯಿಂಗ್ ನಾಟಿ ಅಂದರೆ ನಾಟಿಯಾಗಿ ಅವ್ರು ಬಿಹೇವ್ ಮಾಡ್ತಾ ಇದ್ರೆ ಆ ಥರ ಹೇಳಿ. ಕನ್ನಡದಲ್ಲಿ ನಾವು ಈ ಥರ ಹೇಳ್ತೀವಿ, ರೈಟ್? ಅದೇ ಥರನೇ ನೀವು ಇಂಗ್ಲೀಷ್ನಲ್ಲಿ ಮಾಡೋಕ್ಕೆ ಹೋದರೆ ನಿಮಗೆ ಗೊತ್ತೇ ಆಗಲ್ಲ. ತುಂಟತನ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಇದಕ್ಕೆ? ಆದ್ದರಿಂದ ಟ್ರಾನ್ಸ್ಲೇಟ್ ಮಾಡಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ನಾವು ಹೊಸ ಹೊಸ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ? ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವೇ ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಥರ ಸೆಂಟೆನ್ಸ್ಗಳನ್ನ ನಾನು ಹಿಂದಿನ ಕ್ಲಾಸ್ನಲ್ಲಿ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಹೊಸ ಬಿ ಸ್ಟ್ರಕ್ಚರ್ ಕಲಿತಾ ಇದ್ದೀರಾ ನೀವು. ಅದೇ ಥರ ಪ್ರತಿ ಕ್ಲಾಸ್ನಲ್ಲೂ ಹೊಸ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲಿತೀರಾ. ಯು ಆರ್ ಬೀಯಿಂಗ್ ಚೈಲ್ಡಿಶ್. ಕಿರಣ್ ಇಸ್ ಬೀಯಿಂಗ್ ಆ್ಯರೋಗೆಂಟ್. ಪೊಲಿಟಿಷಿಯನ್ಸ್ ಆರ್ ಬೀಯಿಂಗ್ ಈವಿಲ್. ಸೊ ನೀವು ಇದನ್ನೇ WH ಮಾಡಿ, ಎಸ್ ಆರ್ ನೋ ಕ್ವಶನ್ ಮಾಡಿ, ಪಾಸ್ಟ್ ಪ್ರೆಸೆಂಟ್ನಲ್ಲಿ ಹೇಳಿ. ಸೊ ಅವಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ನೀವು ಕುತ್ಕೊಂಡು ಮಾಡಬೇಕು ಅದನ್ನು. ಸೈಟ್ ನೀವು ಲೇಜಿನೆಸ್ ತೋರಿಸಿದ್ರೆ ನನಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀರ ನೀವು ಅಷ್ಟೇ, ಬಟ್ ಅರ್ಥ ಆಗಿರುತ್ತೆ ಅಷ್ಟೇ, ಕಲ್ತಿರಲ್ಲ ನೀವು. ನಾವು ಅರ್ಥ ಆಗಿರೋದನ್ನ ಮರ್ತೋಗ್ತೀವಿ, ಬಟ್ ಕಲ್ತಿರೋದನ್ನ ಮರ್ತೋಗಲ್ಲ, ರೈಟ್? ಸೊ ಆ ವಿಷಯ ನೆನ್ಪಿಟ್ಕೊಳ್ಳಿ. ದೇ ಆರ್ ಬೀಯಿಂಗ್ ಸೋ ಮೀನ್. ಹಿ ಜಸ್ಟ್ ಬೀಯಿಂಗ್ ಫನ್ನಿ. ವೈ ಆರ್ ಯು ಬೀಯಿಂಗ್ ಕ್ರೇಜಿ? ಸೊ ನೋಡಿ, ಕನ್ನಡದಲ್ಲಿ ನಾವು ಆ ಥರ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಇದೇ ಥರನೇ ಹೇಳಬೇಕು. ನೀವು ಪ್ರತಿಯೊಂದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ, ರೈಟ್? ಹಿ ಈಸ್ ಬಿಹೇವಿಂಗ್ ಲೈಕ್ ಅ ಕ್ರೇಜಿ. ಎಸ್ ಹೇಳ್ಬೋದು, ಬಟ್ ಅದು ತುಂಬ ಫಾರ್ಮಲ್ ಸೆಂಟೆನ್ಸ್ ಆಗುತ್ತೆ, ರೈಟ್? ಸ್ಪೋಕನ್ನಲ್ಲಿ ಕಾಮನ್ ಆಗಿ ಆ ಥರ ಹೇಳಲ್ಲ. ನೀವು ಕಾಮನ್ ಆಗಿ ನ್ಯಾಚುರಲ್ ಆಗಿ ಸೌಂಡ್ ಮಾಡಬೇಕಂದ್ರೆ ಈ ಥರನೇ ಹೇಳಬೇಕು. ದೇ ಆರ್ ಬೀಯಿಂಗ್ ರೆಕ್ಲೆಸ್. ರೆಕ್ಲೆಸ್ ಅಂದರೆ ಏನು ನೋಡದೆ, ಕೇರ್ಫುಲ್ಲಾಗಿ ಇಲ್ಲದೆ, ಹೇಗೆ ಬೇಕೋ ಹಾಗೆ ವರ್ತನೆ ಮಾಡೋದು. ಕೆಲಸ ಮಾಡುವಾಗ ಈ ಥರ ಹೇಳ್ಬೋದು ನೀವು. ಏನಾದರೂ ಒಂದು ಕೆಲಸನ ತುಂಬ ಕೇರ್ಲೆಸ್ಸಿಂದ ಮಾಡ್ತಿರ್ತಲ್ಲ, ಅವಾಗ ಇದನ್ನು ಯೂಸ್ ಮಾಡಿ. ದ ವರ್ಕ್ ಈಸ್ ಬೀಯಿಂಗ್ ಡಿಫಿಕಲ್ಟ್ ಅಂದರೆ ವರ್ಕ್ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ, ರೈಟ್? ವರ್ಕ್ ಏನು ಬಿಹೇವ್ ಮಾಡಲ್ಲ, ಬಟ್ ವರ್ಕ್ ಡಿಫಿಕಲ್ಟ್ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅನ್ನೋವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಬೇರೆ ಕಡೆನ ನೀವು ಯೂಸ್ ಮಾಡ್ಬೋದು. ಯು ಆರ್ ಬೀಯಿಂಗ್ ಟೂ ಗ್ರೀಡಿ.